ಸಾಹಿತ್ಯ ಆದರೂ ಸಾವಿರಾರು ವರ್ಷಗಳ ಒಂದು ಪ್ರಾಚೀನ ಪರಂಪರೆಯುಳ್ಳ, ಮೌಖಿಕ ಪರಂಪರೆಯುಳ್ಳ, ಜನಪದ ಪರಂಪರೆಯುಳ್ಳ, ಪೌರಾಣಿಕವಾದ ಮಹಾಕಾವ್ಯಗಳನ್ನು ಒಳಗೊಂಡಂಥ, ಇತಿಹಾಸವನ್ನು ಒಳಗೊಂಡಂಥ ಬಹಳ ದೊಡ್ಡ ದಾರಿ ಸಾಹಿತ್ಯದ್ದು. ಸಿನಿಮಾ ಹೆಚ್ಚಂದ್ರೆ 2 ಶತಮಾನ ಅದೊಂದು ತಾಂತ್ರಿಕ ಆವಿಷ್ಕಾರವಾಗಿ ಬಂದು ಒಂದು ಬಿಂಬಗ್ರಹಣ ಮಾಡಿ ಒಂದು ಗಾಜಿನ ಮೇಲೆ, ಮಸೂರದ ಮೇಲೆ ಒಂದು ಚಿತ್ರವನ್ನು ಮುದ್ರಿಸುವುದರ ಮೂಲಕ ಪ್ರಯೋಗಶೀಲತೆಯಿಂದ ಶುರುವಾಗಿ ಅನಂತರ ಒಂದು ಚಿತ್ರದ ಬದಿಗೆ ಇನ್ನೊಂದು ಚಿತ್ರ ಇಟ್ಟು ಅದನ್ನು ಜೋಡಿಸಿ ಓಡಿಸಿದಾಗ ಅದು ಚಲಿಸುವ ಚಿತ್ರವಾಗಿ, ಅಲ್ಲಿಂದ ಚಲನಚಿತ್ರವಾಗಿ ಮೊದಲಿಗೆ ಒಂದು ಕುತೂಹಲಕ್ಕೆ ಪ್ರಾರಂಭವಾದದ್ದು. ಅದರಲ್ಲಿ ಕತೆ ಹೇಳುವ ಕ್ರಮ, ಫಿಕ್ಷನ್ಸು, ಡಾಕ್ಯುಮೆಂಟ್ರೀಸು ಇತ್ಯಾದಿಯಾಗಿ ಬೆಳೆದು ಅಗಾಧವಾಗಿ ಬೆಳೆದಿರ್ತಕ್ಕಂತಹ ಈ ಇತ್ತೀಚೆಗೆ ಬಂದ ಸಿನಿಮಾ ಸಾಹಿತ್ಯ ಒಂದೇ ಅಲ್ಲ, ಇತರ ಅನೇಕ ಕಲೆಗಳನ್ನು ಮಸಕುಗೊಳಿಸುವಷ್ಟು ಧಾಡಾಗಿ ವಿಜೃಂಭಿಸುವುದನ್ನು ನಾವು ಕಾಣ್ತಿದ್ದೇವೆ. ಹೀಗಾಗಿ ಇವೆರಡನ್ನು ಒಟ್ಟಿಗೆ ಒಂದು ತಕ್ಕಡಿಯಿಟ್ಟು ನೋಡಬೇಕನ್ನುವುದೇ ಒಂದು ದೊಡ್ಡ ಜಿಜ್ಞಾಸೆಯಾಗಿ ಕಾಣಿಸುತ್ತೆ. ಯಾಕೆಂದ್ರೆ ಸಿನಿಮಾಕ್ಕೆ ಪ್ರದರ್ಶನ ಕಲೆ, ಸಮೂಹ ಕಲೆ ಅಂತ ಕರೆ, ಎಕ್ಸಿಬಿಷನ್, ನೃತ್ಯದ ಹಾಗೆ, ವರ್ಣಶಿಲ್ಪದ ಹಾಗೆ, ಚಿತ್ರಕಲೆಯ ಹಾಗೆ ಅದು ವಿಜೃಂಭಣೆಯಿಂದ ಪ್ರದರ್ಶನಗೊಳ್ಳುವಂಥದ್ದು. ಸಿನಿಮಾ ಹಾಗಿದ್ರೆ ನಮ್ಮ ಸಾಹಿತ್ಯ ತುಂಬ ಅಂತರ್ಮುಖಿ ಗುಣವನ್ನು ಹೊಂದಿದಂತಹ ಒಬ್ಬ ಸ್ವಯಂಭೂ ಪ್ರಜ್ಞೆ, ಒಬ್ಬ ಲೇಖಕ ತನ್ನ ಅನುಭವಗಳನ್ನು ಶೋಧಿಸಿಕೊಂಡು ಏಕಾಂಗಿ ಪಯಣ ಮಾಡಿ ಯಾವುದೇ ವ್ಯವಹಾರಿಕ ಭಾರವನ್ನು ಹೊರದೆ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ. ಆದರೆ ಸಿನಿಮಾ ಒಂದು ಸಂಯುಕ್ತವಾದ, ಕ್ರೋಢೀಕೃತವಾದ ಒಂದು ಪಯಣ. പക്ഷേ ಇತ್ತೀಚೆಗಂತೂ ಚಲನಚಿತ್ರ ಹೇಗಿದೆ ಅಂದರೆ ಚಿತ್ರವನ್ನು ರಿವರ್ಸ್ ಆರ್ಡರ್ ಯೋಚನೆ ಮಾಡ್ತಾರೆ. ಅಂದರೆ ಯಾರಿಗೆ ಮಾರಬೇಕು, ಎಷ್ಟಕ್ಕೆ ಹೋಗುತ್ತೆ, ಎಲ್ಲಿ ಪ್ರದರ್ಶನ ಆಗಬೇಕು, ಇದಕ್ಕೆ ಯಾರಿರಬೇಕು, ಇದಕ್ಕೆ ಬಜೆಟ್ ಏನು, ಒಂದು ಚಿತ್ರದ ಬಜೆಟ್ಟು ಏನಿದೆಯೋ ಅಷ್ಟೇ ಬಜೆಟ್ಟಿನ ಜಾಹೀರಾತು ಮಾಡುವ ಕಾಲಕ್ಕೆ ಬಂದಿದ್ದೇವೆ ಈಗ. ಒಂದು ಚಿತ್ರದ ಬೆಲೆ 1 ಕೋಟಿ ಆದರೆ ಅದರ ಮಾರುಕಟ್ಟೆ ವೆಚ್ಚವೂ 1 ಕೋಟಿ ಆ ಹಂತಕ್ಕೆ ಹೋಗ್ತಿದೆ. ಈ ದೃಷ್ಟಿಯಿಂದ ವ್ಯವಹಾರಿಕವಾಗಿ ತುಂಬ ಮುನ್ನೆಲೆಯಲ್ಲಿ ಇರ್ತಕ್ಕಂಥ ಸಿನಿಮಾ ಒಂದು ಟ್ರೇಡ್, ಒಂದು ಉತ್ಪನ್ನ, ಒಂದು ಪ್ರಾಡಕ್ಟ್ ಅಂತ ಕರೀತಾರೆ, ಟ್ರೇಡ್ ಅಂತ ಕರೀತಾರೆ. ಆದರೆ ಸಾಹಿತ್ಯದಲ್ಲಿ ಅದಿನ್ನೂ ತನ್ನ ಒಂದು ಸಂಕೋಚ ಪ್ರವೃತ್ತಿಯಿಂದ, ಒಂದು ಅಂತರ್ಮುಖಿ ಗುಣದಿಂದ ಒಬ್ಬ ಲೇಖಕ ತನಗೆ ಅನ್ನಿಸಿದ್ದನ್ನು ತಾನು ಬರೆದು ಒಬ್ಬ ಪ್ರಕಾಶಕ ಅದನ್ನು ಪ್ರಕಟಿಸಿ ಅಲ್ಲಿ ವ್ಯವಹಾರಿಕ ಪ್ರಜ್ಞೆ ಅನ್ನುವಂಥದ್ದು ಹಿನ್ನೆಲೆಯಲ್ಲಿ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನೋಡ್ತೇವೆ. ಹೀಗೆ ಸಹಸ್ರಾರು ವರ್ಷಗಳಿಂದ ಬಂದ ಒಂದು ಕಲೆ ಇತ್ತೀಚೆಗೆ ತಾಂತ್ರಿಕವಾಗಿ ಆವಿರ್ಭವಿಸಿರುವ ಒಂದು ಕಲೆ, ಇವೆರಡರನ್ನ ಸಮನ್ವಯ ಹೇಗೆ, ಸಮನ್ವಯ ಮಾಡಬೇಕಾದ್ರೂ ಯಾಕೆ, ಈ ಸಮನ್ವಯದ ಹೊತ್ತಿನಲ್ಲಿ ಆಗುವ ಸಂಘರ್ಷಗಳೇನು, ಸಾಮರಸ್ಯಗಳೇನು, ಇದೆಲ್ಲ ಬಹಳ ಆಸಕ್ತಿದಾಯಕವಾದಂಥ ವಿಚಾರ. ಯಾಕೆಂದ್ರೆ ನಾವಿರೋ ಕಾಲಘಟ್ಟದಲ್ಲಿ ಒಂದು ಕಲೆಯೊಂದಿಗೆ ಇನ್ನೊಂದು ಕಲೆಯನ್ನ ಸಮನ್ವಯಗೊಳಿಸುವ ಅಂತರ್ಸಂಬಂಧ ಪ್ರಾರಂಭವಾಗಿದೆ. ಇಲ್ಲಿ ಯಾವುದು ಈಗ ಸೆಕ್ಟೇರಿಯನ್ನಾಗಿ ಪ್ರತ್ಯೇಕ ಘಟಕವಾಗಿರುವುದಿಲ್ಲ, ಒಂದರೊಳಗೊಂದು ಬೆರೆತು ಇನ್ನೇನೋ ಹುಟ್ಟುತ್ತೆ. ಪಾಶ್ಚಾತ್ಯ ಪೌರಾತ್ಯ ಸಂಗೀತಗಳನ್ನು ಸೇರಿ ಫ್ಯೂಷನ್ ಸಂಗೀತ ಅಂತ ಮಾಡ್ತಾರೆ. ಪೇಂಟಿಂಗ್ನಲ್ಲಿ ಆಗ್ತಾ ಇದೆ, ಶಿಲ್ಪಕಲೆಯಲ್ಲಿ ಆಗ್ತಾ ಇದೆ, ನೃತ್ಯದಲ್ಲಿ ಆಗ್ತಾ ಇದೆ. ಭಾರತದ ಒಳಗಿರುವ ನೃತ್ಯಗಳಲ್ಲಿ ಕೊಲಾಜನ್ ಅಥವಾ ಒಂದು ಅವುಗಳ ಬ್ಲೆಂಡ್ ಮಾಡುವಂಥ ಹೊತ್ತಿನಲ್ಲಿ ನಾವಿದ್ದೇವೆ. ಕಾರಣ ಆಧುನಿಕ ಮನುಷ್ಯ ತುಂಬ ಪ್ರಯೋಗಶೀಲನಾಗಿರೋದ್ರಿಂದ ಈಗ ಒಂದರೊಳಗೊಂದು ಬೆರೆತಾಗ ಉಂಟಾಗುವ ಹೊಸ ಪಾಕ ಏನು, ಅದು ರುಚಿಯೋ ಅರುಚಿಯೋ, ಇದು ಚರ್ಚೆಯ ವಿಷಯವಾಗಿದೆ. ಈಗ ನೋಡಿ, ಸಿನಿಮಾ ಸಾಹಿತ್ಯ ಸೇರಿ ಸಿನಿಮಾಕ್ಕೆ ಒಂದು ದೊಡ್ಡ ಘನತೆ ಬಂದು ಸಿನಿಮಾ ತುಂಬ ಜಗತ್ತಿನಾದ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ಎದುರುಗಿದ್ದಾವೆ. ಕುತೂಹಲಕ್ಕೆ ನಾನು ಕೆಲವು
ರೆಫರೆನ್ಸ್ ಕೊಡ್ತೀನಿ, ನಿಮ್ಗೆ ಗೊತ್ತಿರೋಂಥದ್ದು, ನೀವು ನೋಡಿರಬಹುದಂಥದ್ದು. ಈಗ ಚಲನಚಿತ್ರವನ್ನು 3 ಹಂತದಲ್ಲಿ ನಾವು ನೋಡಿದರೆ, ಒಂದು ಅಂತಾರಾಷ್ಟ್ರೀಯ ಚಿತ್ರಗಳು, ದೇಶೀಯ ಚಿತ್ರಗಳು, ನಮ್ಮ ಪ್ರಾದೇಶಿಕ ಚಿತ್ರಗಳು. ಈ 3 ನೆಲೆಯಲ್ಲಿ ಸಿನಿಮಾ ಸಾಹಿತ್ಯದಿಂದ ಪಡೆದುಕೊಂಡು ಶ್ರೀಮಂತವಾಗಿರುವ ಅನೇಕ ಉದಾಹರಣೆಗಳಿದ್ದಾವೆ. ಕೆಲವನ್ನ ರೆಫರೆನ್ಸ್ಗೆ ಹೇಳಬೇಕು ಅಂದ್ರೆ, ಮೊದಲಿಗೆ ಹಾಲಿವುಡ್ನ ಚಿತ್ರಗಳಲ್ಲಿ ನೀವು ನೋಡಿದ್ರೆ ಆಲ್ಬರ್ಟ್ ಹಿಚ್ಕಾಕ್ ತಕ್ಕಂತಹ ನಿರ್ದೇಶಕರು, ಅಥವಾ ಡೇವಿಡ್ ಲೀನ್ ತರದ ನಿರ್ದೇಶಕರು, ಅಥವಾ ಫ್ರಾನ್ಸಿಸ್ ಫೋರ್ಡ್ ಕಪೋಲಾ ತರದ ನಿರ್ದೇಶಕರು ಎಲ್ಲ ಆಧರಿಸಿದ್ದು ಪ್ರಕಟಿತ ಸಾಹಿತ್ಯ ಕೃತಿಗಳನ್ನು. ಅವುಗಳನ್ನ ಒಂದಷ್ಟು ಹೆಸರುಗಳನ್ನು ನಿಮ್ಗೆ ಹೇಳಬೇಕು ಅಂದ್ರೆ, ಒಂದು ಸೈಕೋ ಇರಬಹುದು, ಮತ್ತೆ ಗಾಡ್ ಫಾದರ್ ಇರಬಹುದು, ಜಗತ್ ಪ್ರಸಿದ್ಧ ಸಿನಿಮಾ, ಡಾಕ್ಟರ್ ಜಿವಾಗೋ ಇರಬಹುದು, ದ ಕಲರ್ ಪರ್ಪಲ್ ಅಂತಕ್ಕಂಥ ಆಲಿಸ್ ವಾಲ್ಕರ್ನ ಸಿನಿಮಾ ಕಾದಂಬರಿ ಇರಬಹುದು, ದ ರಿಮೈನ್ಸ್ ಆಫ್ ದ ಡೇ ಇರಬಹುದು, ಶಿಮ್ಲರ್ಸ್ ಆರ್ಕ್ ಅನ್ನುವಂಥ ಸಿನಿಮಾ ಜಗತ್ ಪ್ರಸಿದ್ಧ ಶಿಮ್ಲರ್ಸ್ ಲಿಸ್ಟ್ ಆಗಿ ಬಂದಿರೋದನ್ನ ನೀವು ನೋಡ್ತೀರಿ, ಸ್ಟೀವನ್ ಸ್ಪಿಲ್ಬರ್ಗ್ ಅವರದು. ಫಾರೆಸ್ಟ್ ಗಂಪ್ ಬಹಳ ದೊಡ್ಡ ಚಿತ್ರ, ಅಂಡ್ ಸೆನ್ಸ್ ಅಂಡ್ ಸೆನ್ಸಿಬಿಲಿಟಿ, ಈಗ ತುಂಬಾ ಚಿತ್ರಗಳು. ಅದರಲ್ಲೂ ಶಶಾಂಕ್ ರಿಡೆಂಪ್ಷನ್ ಅಂತಕ್ಕಂಥ ಒಂದು ಸಿನಿಮಾ ಬಂದಿರೋದೇ 2 ಕಾದಂಬರಿಗಳನ್ನ ಆಧರಿಸಿ. ಹೀಗೆ ಕನ್ನಡದಲ್ಲಿ ಹೇಗೆ ಹಲವು ಕಾದಂಬರಿಗಳಿಂದ ಒಂದು ಸಿನಿಮಾ ಆಗ್ತಾ ಆಗಿ ಒಂದು ಸಂದರ್ಭ ಇತ್ತು, ಹಾಗೆ ಆಗಿರ್ತಕ್ಕಂಥ ಅನೇಕ ಚಿತ್ರಗಳಿವೆ. ನಾನು ಈ ಪಟ್ಟಿಯನ್ನು ಆಯ್ದ ವಿಚಾರಗಳನ್ನು ಹೇಳಿ ಮುಂದಕ್ಕೆ ಹೋಗ್ತೀನಿ, ಯಾಕಂದರೆ ನಾನು ತರಗತಿಗಾಗಿ ಇದನ್ನು ಹೆಚ್ಚು ವಿವರವಾಗಿ ಹೇಳುವುದಕ್ಕೆ ಸಿದ್ಧ ಮಾಡಿಕೊಂಡಿದ್ದೀನಿ. ವಿಶೇಷವಾಗಿ ನಿಮಗೆಲ್ಲ ಗೊತ್ತಿರುವಂಥ ಲಾರ್ಡ್ ಆಫ್ ದಿ ರಿಂಗ್ಸ್, ಅಥವಾ ಮಕ್ಕಳು ತುಂಬ ಇಷ್ಟಪಡುವಂಥ ಹ್ಯಾರಿ ಪಾಟರ್, ಇವೆಲ್ಲ ಇಂಗ್ಲಿಷ್ ಸಾಹಿತ್ಯ ಕೃತಿಗಳಿಂದ ಬಂದಂತಹ ಇಂಗ್ಲಿಷ್ ಚಿತ್ರಗಳು. ಇನ್ನು ನಾವು ದೇಶೀಯ ಅಥವಾ ಬಾಲಿವುಡ್ ಚಿತ್ರಗಳಿಗೆ ಬಂದರೆ, ಅಲ್ಲಿ ಕೂಡ ಬೆಂಗಾಲಿ ಕಾದಂಬರಿ, ಹಿಂದಿ ಕಾದಂಬರಿ, ವಿಲಿಯಂ ಶೇಕ್ಸ್ಪಿಯರ್ನ ನಾಟಕಗಳನ್ನು ಇಟ್ಕೊಂಡು ಇವತ್ತು ಕೂಡ ಹಿಂದಿ ಚಿತ್ರ ಒಂದು ರೀತಿಯ ಸಾಹಿತ್ಯ ಮತ್ತು ಸಿನಿಮಾಗಳ ನಡುವೆ ಒಂದು ಸುವರ್ಣ ಸೇತುವೆಯನ್ನು ಕಟ್ಟಿದೆ. ಅದರಲ್ಲೂ ಪ್ರಸಿದ್ಧರಾಗಿರುವಂತಹ ಸತ್ಯಜಿತ್ರೇಯವರು ಅನೇಕ ಕಾದಂಬರಿಗಳನ್ನು ಆಧರಿಸಿ ಚಿತ್ರಗಳನ್ನು ಮಾಡಿದ್ದಾರೆ. ವಂಶವೃಕ್ಷ, ನಾಗರಹಾವು, ಶುಭಮಂಗಳ, ಬಯಲುದಾರಿ, ಬೆಸುಗೆ, ಹೊಂಬಿಸಿಲು, ಚಂದ್ರನದ ಗೊಂಬೆ, ರಂಗನಾಯಕಿ, ಹೊಸ ಬೆಳಕು, ಆರ್.ಕೆ. ನಾರಾಯಣವರ ದಿ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಅನ್ನುವ ಇದು ಪುಸ್ತಕ, ಸಪ್ತಪದಿ, ಆಕಸ್ಮಿಕ, ಬೆಳದಿಂಗಳ ಬಾಲೆ, ಕಾನೂರು ಹೆಗ್ಗಡತಿ, ದ್ವೀಪ, ಮತದಾನ, ಚಿಗುರಿದ ಕನಸು, ನಾಯಿ ನೆರಳು ಇತ್ಯಾದಿ. ಕೆಲವು ಕಾದಂಬರಿಗಳನ್ನು ನಾನು ಮಾಡಿರೋ ಕಾದಂಬರಿಗಳ ಹೆಸರನ್ನು ಹೇಳಿಲ್ಲ. ಈಗ ಅನೇಕ ಸಾಹಿತ್ಯ ಮತ್ತು ಸಿನಿಮಾಗಳ ನಡುವೆ ಒಂದು ಥರದ ಸಂಯೋಗ ನಡ್ಕೊಂಡು ಬಂದೆ. ಹೀಗೆ ಸೇರಿಸುವುದು ಅಗತ್ಯವೇ ಎನ್ನುವ ಒಂದು ಪ್ರಶ್ನೆ. ಒಂದು ದೃಷ್ಟಿಯಲ್ಲಿ ನೋಡಿದರೆ ಕಾದಂಬರಿ ಆಧಾರಿತ, ಕಥೆ ಆಧಾರಿತ ಅಲ್ಲದ ಸಿನಿಮಾಗಳು ಯಶಸ್ವಿಯಾಗಿದ್ದಾರೆ ಮತ್ತು ಒಳ್ಳೆಯ ಸಿನಿಮಾಗಳಾಗಿವೆ. ಸೊ ಚಲನಚಿತ್ರಕ್ಕೆ ಸಾಹಿತ್ಯದ ಹಂಗು ಅಂತ ಇಲ್ಲ. ಒಬ್ಬ ಸೃಜನಶೀಲ ಮನುಷ್ಯ ಅವನು ಮೌಖಿಕವಾಗಿ ಕೇಳಿದ ಕಥೆ, ಪತ್ರಿಕಾ ವರದಿ ಯಾವುದೋ ಒಂದನ್ನು ಇಟ್ಕೊಂಡು ಅವನು ಪಾಡಿಗೆ ಅವನು ಚಲನಚಿತ್ರವನ್ನು ಮಾಡಬಹುದು. ಜನರಾಡುವ ಮಾತು, ಕೇಳಲ್ಪಟ್ಟ ಸಂಗೀತ, ಘಟನೆಗಳು, ವಿದ್ಯಮಾನ, ಸಾಮಾಜಿಕವಾದಂತಹ ಅದಕ್ಕೆ ಪ್ರಸ್ತುತತೆಯನ್ನು ಕೊಟ್ಟು ಅವನು ಚಿತ್ರ ಮಾಡುವಂತಹ ಸೃಜನಶೀಲ ಸ್ವಾತಂತ್ರ್ಯ ಅವನಿಗಿರುತ್ತೆ. ಆ ದೃಷ್ಟಿಯಿಂದ ಇವೆರಡು ನನಗನ್ನಿಸುವಂಥದ್ದು ಭಿನ್ನವಾದ ಇಂಡಿಪೆಂಡೆಂಟ್ ಆದ ಆರ್ಟ್, ಸಂಪೂರ್ಣವಾದಂತಹ ಸ್ವತಂತ್ರ ಕಲೆಗಳು. ಪ್ರಯೋಗಶೀಲರು ಇವುಗಳನ್ನು ಸೇರಿ ಇವುಗಳ ನಡುವೆ ಇದ್ದಿರಬಹುದಾದ ಗೋಡೆಯನ್ನ ಸೀಳಿ ಎರಡರ ಮಧ್ಯೆ ಹೊಸ ಒಂದು ಹುಟ್ಟನ್ನು ಹುಟ್ಟುಹಾಕಿದ್ದಾರೆ. ನಾನು ಮೊದಲೇ ಹೇಳಿದ ಹಾಗೆ ಸಾಹಿತ್ಯೇತರ ಸಿನಿಮಾಗಳು ಕೂಡ ಶ್ರೇಷ್ಠ ಸಿನಿಮಾಗಳು ಬಂದಿದ್ದಾರೆ. ಇದನ್ನು ನಾವು ನೆನಪಿಟ್ಕೋಬೇಕು. ಇದನ್ನು ಯಾಕೆ ನನ್ನ ಮುಂದಿನ ಮಾತಿಗೆ ಪೂರಕವಾಗಿ ಹೇಳ್ತೀನಿ ಅಂತಂದ್ರೆ, ಈ ಸಾಹಿತ್ಯ ಮತ್ತು ಸಿನಿಮಾದ ಮಧ್ಯೆ ವ್ಯಕ್ತಿಗಳ ನೆಲೆಯಲ್ಲಿ ಕಂದರ ಇದೆ. ಆ ಕಂದರ ಏನು ಅಂತಂದ್ರೆ, ಸಿನಿಮಾದವರು ಸಾಹಿತ್ಯವನ್ನ ಕೊಂಚ ನಿರ್ಲಕ್ಷ್ಯದಿಂದ ನೋಡ್ತಾರೆ. ಅದಕ್ಕೆ ಏನು ಅದನ್ನು ನಾವು ಹೇಗೋ ಹುಟ್ಟು ಹಾಕಬಲ್ಲವು ಅನ್ನುವಂತಹ ಒಂದು ತಕ್ಕ ಉಡಾಫೆ, ನಿರ್ಲಕ್ಷ್ಯ
ಚಲನಚಿತ್ರ ಕ್ಷೇತ್ರದಲ್ಲಿದ್ದರೆ ಅಷ್ಟೇ ಅಪಾಯಕಾರಿಯಾಗಿ ಸಿನಿಮಾ ಬಗ್ಗೆ ಒಂದು ಅಸ್ಪೃಶ್ಯ ಭಾವನೆ ಇರ್ತಕ್ಕಂತಹ ಗಂಭೀರ ಸಾಹಿತ್ಯದ ಲೋಕವೂ ಒಂದಿದೆ. ನನ್ನ ದೃಷ್ಟಿಗೆ ಇದೆರಡು ಒಪ್ಪತಕ್ಕದ್ದಲ್ಲ. ಯಾಕೆಂದ್ರೆ ಸಿನಿಮಾ ಆಗಲಿ ಸಾಹಿತ್ಯ ಆಗಿ ಒಂದು ಕಲೆಯಾಗಿ ಅವು ಶ್ರೇಷ್ಠವೂ ಅಲ್ಲ ಕನಿಷ್ಠವೂ ಅಲ್ಲ, ಅವು ಮಾಧ್ಯಮಗಳಾಗಿದ್ದಾವಷ್ಟೇ. ಆಳವಾಗಿ ಸಿನಿಮಾವನ್ನು ಪ್ರವೇಶಿಸಿ ಅದರ ಎಲ್ಲ ವ್ಯಾಕರಣಗಳನ್ನ ಕರಗಿಸಿಕೊಂಡು ಸಿನಿಮಾದ ಎಲ್ಲ ಸಾಧ್ಯತೆಗಳನ್ನ ಎಕ್ಸ್ಪ್ಲೋರ್ ಮಾಡಿದಂತಹ ಪ್ರಸಂಗಗಳು ಬಹಳ ಬಹಳ ಕಡಿಮೆ. ಇದನ್ನು ನಾನು ಅನೇಕ ಸಂದರ್ಭಗಳಲ್ಲಿ ಲಂಕೇಶ್ ಅವರಿಗೆ ನೇರವಾಗಿ ನಾನು ಹೇಳಿದ್ದುಂಟು, ನಿಮ್ಮ ಚಿತ್ರಗಳು ಚೆನ್ನಾಗಿಲ್ಲ ಸರ್, ಬಯಸ್ಕೊಂಡದ್ದುಂಟು. ಯಾಕೆಂದ್ರೆ ಕಾರಣ ಸಾಹಿತ್ಯ ಕೊಟ್ಟ ಬಿಗುಮಾನ ಹಮ್ಮು ಪಕ್ಕಕ್ಕಿಡದೆ ಸಿನಿಮಾ ನಿಮ್ಮನ್ನು ಪ್ರವೇಶ ಮಾಡಿಸ್ಕೊಳ್ಳೋದಿಲ್ಲ. ಹಾಗೆ ಸಿನಿಮಾ ತನ್ನೆಲ್ಲ ಆಡಂಬರ ಪ್ರದರ್ಶನಗಳ ನಡುವೆ ಅದಕ್ಕೆ ಒಂದು ಸಾಹಿತ್ಯದ ಒಂದು ಧಾತು ಬಂದ್ರೆ ಅದು ಬಹಳ ಬಹಳ ಭಿನ್ನವಾದಂಥ ಆಯಾಮವನ್ನು ಪಡ್ಕೊಳ್ಳುತ್ತೆ. ನೋಡಿ, ಎಷ್ಟು ಕನ್ನಡದ ಭಾವಗೀತೆಗಳು ಚಲನಚಿತ್ರದ ಬಳಕೆಯಾಗಿದ್ದಾವೆ ಅಂದ್ರೆ KS ನರಸಿಂಹಸ್ವಾಮಿ ಅವರ ಅನೇಕ ಗೀತೆಗಳು ಬಂದಿದ್ದಾವೆ. ಅಂತಿಂತ ಹೆಣ್ಣು ನೀನಲ್ಲ ಇರ್ಬೋದು, ದೀಪವು ನಿನ್ನದೇ ಗಾಳಿಯು ನಿನ್ನದೇ ಇರ್ಬೋದು, ಒಂದಿರುಳು ಕನಸಿನಲ್ಲಿ, ಸಿರಿಗೆರೆಯ ನೀರಿನಲ್ಲಿ, ಆ ಎಲ್ಲ ಸೀರೀಸ್ಗಳು ಬಂದಿದ್ದಾವೆ. ಕುವೆಂಪು ಅವರ ದೋಣಿ ಸಾಗಲಿ ಮುಂದೆ ಹೋಗಲಿ, ಅಡಿಗರ ಯಾವ ಮೋಹನ ಮುರಳಿ ಕರೆಯಿತು, ಇವಳು ಯಾರು ಬಲ್ಲೆ ಏನು ನರಸಿಂಹಸ್ವಾಮಿಯವರ ಪದ್ಯ, ಲಕ್ಷ್ಮಣರಾವ್ ಅವರು ಬಾ ಮಳೆಯೇ ಬಾ ಅನ್ನುವಂಥದ್ದು, ಮೂಡಲ ಮನೆಯ ಮುತ್ತಿನ ನೀರನ ಬೇಂದ್ರೆಯವರು, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವ ನಿಮ್ಮದು, ಮಾನವನಾಗಿ ಹುಟ್ಟಿದ ಮೇಲೆ ಮೂಗೂರು ಮಲ್ಲಪ್ಪ ಅವರ ಭಾವಗೀತೆ, ನಾನೇ ವೀಣೆ ನೀನೇ ತಂತಿ, ಈ ಥರ ಯುಗಾದಿ ಕಳೆದರು, ತೆರೆದಿದ್ದೆ ಮನೆಯ ಓ ಬಾದಿತಿ, ನೇಸರ ನೋಡು, ಉಡುಬಾಯೋಗಿಯ ನೋಡಲ್ಲಿ, ಯಾವ ಜನ್ಮದ ಮೈತ್ರಿ, ನನ್ನವಳು ನನ್ನಿದೆಯ ಹೊನ್ನಾಡ ನಾಡುಗಳು, ಅನೇಕ ಭಾವಗೀತೆಗಳು. ನಾನು ಸಾಹಿತ್ಯದಿಂದ ಓದೋನಾಗಿ ನನ್ನ ಪ್ರತಿ ಚಿತ್ರದಲ್ಲಾದ್ರೂ ಒಂದು ಭಾವಗೀತೆ ಇರಲೇಬೇಕು ಅಂತ ಹಠಕ್ಕೆ ಬೇಕು. ಯಾಕೆಂದ್ರೆ ತುರುತ್ತಕ್ಕೂ ಆಗಬಾರ್ದು. ಈ ಸಾಹಿತ್ಯವನ್ನ ಕೊಂಡೊಯ್ದವರು ಅತಿಯಾದ ಹೇರಿಕೆಯನ್ನ ಸಿನಿಮಾದಲ್ಲಿ ಮಾಡಬಾರ್ದು. ಸಿನಿಮಾ ಅದನ್ನ ರಿಜೆಕ್ಟ್ ಮಾಡುತ್ತೆ. ಅದರೊಳಗೆ ಕರಗಬಹುದಾದ ಎಲಿಮೆಂಟ್ಸ್ ಏನಿರುತ್ತೆ, ಕರಗಿ ಹೊಸ ಪಾಕವಾಗುವ ಸಾಧ್ಯತೆ ಇದ್ರೆ ಮಾತ್ರ ಬೆಳೆಸ್ಕೋಬೇಕು. ಯಾಕೆಂದ್ರೆ ಯಾವುದರ ಮೇಲೆ ಯಾವುದನ್ನ ಅತಿಯಾಗಿ ತುರುಕಿದ್ರು ಕೂಡ ಕಲೆಯಾಗಿ ಅದು ಉಳಿಲಿಕ್ಕೆ ಸಾಧ್ಯ ಆಗಲ್ಲ. ನೋಡಿ, ಈಗ ಕೂಡ ಮಲಯಾಳಂನಲ್ಲಿ MG ವಾಸುದೇವನ್ ನಾಯರ್ ಅವರ ಕೃತಿ ಸಿನಿಮಾ ಆಗ್ತಿದೆ, ಅವರೇ ಖುದ್ದಾಗಿ ಬರೀತಾ ಇದ್ದಾರೆ. ಕನ್ನಡದಲ್ಲಿ ಇನ್ನೂ ಕೂಡ ಈ ಒಂದು ತರದ ಸ್ವಲ್ಪ ಮಟ್ಟಿನ ಕಂದರ ಆಗಿದೆ. ಈ ಕಂದರವನ್ನ ನಾನು ಬೆಸಲಿಕ್ಕೆ ಸಾಕಷ್ಟು ಸಲ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದ್ದೇನೆ, ಮಾತನಾಡ್ತಿರ್ತೇನೆ. ಅದು ಈ ಕಂದರ ಬಹಳ ದೊಡ್ಡದು ಅಂತ ಅನ್ಸುತ್ತೆ. ಇದಕ್ಕೆ ಕಾರಣ ಏನು ಅಂದರೆ, ಪ್ರತಿಯೊಂದು ಮಾಧ್ಯಮ ಅಲ್ಲಲ್ಲೇ ತನ್ನದೊಂದು ಚೌಕಟ್ಟನ್ನು ಹಾಕಿಕೊಂಡು ಅದರ ಆಚೆಗೆ ಯೋಚಿಸದಿರ್ತಕ್ಕಂಥದ್ದು. ಕೆಲವು ಬರಹಗಾರರು ಕೂಡ ನಾನು 10 ವರ್ಷದಿಂದ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿಲ್ಲ ಗೊತ್ತಾ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಅದೇನು ಹೆಮ್ಮೆ ಪಡಬೇಕಾದ ಸಂಗತಿ ಅನ್ಸಲ್ಲ. ಹಾಗಂತ ದಿನ ಬೆಳಗಾಗಿ ಹೋಗಿ ಸಿನಿಮಾ ನೋಡೋನು ತುಂಬಾ ಶ್ರೇಷ್ಠ ಪ್ರೇಕ್ಷಕ ಅಂತ ನಾನು ಹೇಳ್ತಿಲ್ಲ. ಒಂದು ಅನ್ಟಚಬಲ್ ಕ್ಯಾರೆಕ್ಟರ್ ಇದೆ ಬರಹಗಾರರಲ್ಲಿ. ಅದನ್ನಂತೂ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಈ ಕಚೇರಿಯ ಈ ಸಂದರ್ಭದಲ್ಲಿ ನಾನು ಹೇಳಬೇಕು. ನನಗೆ ತಿಳಿದ ಹಾಗೆ ಅಕಾಡೆಮಿ ಮಾಡ್ತಿರುವಂಥ ಮೊಟ್ಟ ಮೊದಲ ಸಿಂಪೋಸಿಯಂ ಇದು ಅಂತ ಅನ್ಕೊಂಡಿದ್ದೇನೆ. ಸೊ ನಮ್ಮನ್ನೆಲ್ಲ ಒಳಗೆ ಬರಮಾಡ್ಕೊಂಡಿರೋದು ಇದು. ವಿದೇಶದಲ್ಲಿ ಈ ಥರದ ಸೆಕ್ಟೇರಿಯನ್ ಅನ್ನೋ ಸಿಸ್ಟಮ್ ಇಲ್ಲ. ಅದು ನನಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿ ಒಬ್ಬ ಮೆಡಿಕಲ್ ಸ್ಟೂಡೆಂಟು ಮೊಜಾರ್ಟ್ ಮ್ಯೂಸಿಕ್ ನ ಆಪ್ಷನ್ ಆಗಿ ತಗೊಂಡಿರ್ತಾನೆ, ಕೆಮಿಸ್ಟ್ರಿ ಓದ್ತಿರ್ತಾನೆ, ಅವನು ಬಿಥೋವನ್ ಓದ್ತಿರ್ತಾನೆ, ಬಿಕಾಸ್ ಆಫ್ ಪೇಂಟಿಂಗ್ ನ ಒಂದು ಸಬ್ಜೆಕ್ಟ್ ತಗೊಂಡಿರ್ತಾನೆ, ಫಿಸಿಕ್ಸ್ ಒಂದು ಸಬ್ಜೆಕ್ಟ್ ತಗೊಂಡಿರ್ತಾನೆ. ಈಗ ಇಲ್ಲಿ ನಮ್ಮಲ್ಲಿ ಅದು ಸ್ವಲ್ಪ ಕಡಿಮೆ ಆಗ್ತಿದ್ರು ಕೂಡ ಇನ್ನೂ ಕೂಡ ಅದು ಕ್ಷುಲ್ಲಕ, ಇದು ಶ್ರೇಷ್ಠ ಅನ್ನುವಂಥ ಒಂದು ಬಡಿವಂತಿಕೆ ಇದೆ. ಯಾರು ಸಿನಿಮಾದಲ್ಲಿ ದೊಡ್ಡ ಪವಾಡಗಳನ್ನ ಮಾಡಬೇಕು ಅಂತ ಯೋಚಿಸ್ತಾರೋ ಅವರು ಸಾಹಿತ್ಯದ ಅತ್ಯಂತ ಮಹತ್ವದ ಅಂಶಗಳನ್ನ, ಧಾತುಗಳನ್ನ, ಕಂಟೆಂಟ್ ಅನ್ನ ಸಿನಿಮಾಕ್ಕೆ ಅಳವಡಿಸೋ ಪ್ರಯತ್ನ ಮಾಡಬೇಕು. ಆಗ ಟೆಕ್ನಿಕಲ್ ಆಗಿ ಅದನ್ನ ಸ್ಟಡಿ ಮಾಡಬೇಕು. ಆಗ ಮಾತ್ರ ಇಲ್ಲಿ ನಾವಂದುಕೊಳ್ಳುವ ಸಾಹಿತ್ಯ ಮತ್ತು ಸಿನಿಮಾಗಳ ನಡುವಿನ ಒಂದು ಸಮನ್ವಯ ಸ್ವಲ್ಪವಾದರೂ ಸಾಧ್ಯ ಆಗ್ಲಿಕ್ಕೆ ಸಾಧ್ಯ. ಈ ಎರಡು ಕಲೆಗಳ ಮಧ್ಯೆ ಇರುವ
ಸಾದೃಶ್ಯಗಳನ್ನು ಗಮನಿಸಿ. ಕಾಮನಾಲಿಟೀಸ್ ಒಂದು, ಎರಡೂ ಕಲೆಗಳಲ್ಲಿ ಕಾಲಾತೀತವಾದ ಬಲ ಶಕ್ತಿ ಇದೆ. ಅವು ಚಿರಕಾಲ ಬಾಳಬಲ್ಲವು, ಮನುಕುಲ ಜೊತೆಗೆ ಇರಬಲ್ಲವು. ಸಿನಿಮಾಕ್ಕೂ ಸಾಧ್ಯ ಇದೆ, ಸಾಹಿತ್ಯಕ್ಕೂ ಸಾಧ್ಯ ಇದೆ. ಸಾಹಿತ್ಯ ಪ್ರೂವ್ ಮಾಡಿದೆ, ಸಿನಿಮಾ ಇಸ್ ಗೋಯಿಂಗ್ ಟು ಬಿ ಪ್ರೂವ್. ಕಾರಣ, ಎರಡೂ ಕೃತಿಗಳನ್ನು ನಾವೀಗ ಡಿಜಿಟಲೈಸ್ ಮಾಡುವ ಯುಗದಲ್ಲಿದ್ದೇವೆ. ಒಂದು ಕಾಲಕ್ಕೆ ಏನಿತ್ತು, ಮೊಳೆ ಜೋಡಿಸಿ ಪುಸ್ತಕವನ್ನ ಅಚ್ಚು ಹಾಕಿ ಮುದ್ರಣ ಮಾಡ್ತಕ್ಕಂಥದ್ದು ಇತ್ತು. ಇವತ್ತು ಅದು ಡಿಜಿಟಲ್ ಪ್ರಿಂಟಿಂಗ್ ಬಂದಿದೆ. ಅದು ಬಹಳ ದೊಡ್ಡ ಕ್ರಾಂತಿ, ಡಿಜಿಟಲ್ ರೆವಲ್ಯೂಷನ್ ಇದೆಯಲ್ಲ ಸಾಹಿತ್ಯ ಲೋಕದಲ್ಲಿ. ಇಡೀ ಭಾರತದ ಎಲ್ಲ ಸಾಹಿತ್ಯವನ್ನು ಡಿಜಿಟಲೈಸ್ ಮಾಡಿ ಎಷ್ಟೋ ವರ್ಷ ಕಾದಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಸಿನಿಮಾಕ್ಕೆ ಬನ್ನಿ. ಸಿನಿಮಾ ಬಂದಾಗ ಅನಲಾಗ್ ಪೀರಿಯಡ್ ಅಲ್ಲಿ ನಮ್ಮ ಹಿರಿಯರೆಲ್ಲ ಪ್ರಾರಂಭ ಮಾಡಿದ್ದು, ನಾವು ಕೂಡ ಅನಲಾಗ್ನಲ್ಲಿ ಶುರು ಮಾಡಿದ್ದು. ದೊಡ್ಡ ದೊಡ್ಡ ರೋಲ್ಗಳಲ್ಲಿ ಕ್ಯಾಮ್ರಾಕ್ಕೆ ಹಾಕಿ ಅದನ್ನು ಚಿತ್ರೀಕರಿಸಿ ಅದನ್ನ ಅಗೈನ್ ಡೆವಲಪ್ ಮಾಡಿ ಲ್ಯಾಬಲ್ಲಿ ಪ್ರೊಸೆಸ್ ಮಾಡಿ ನೋಡಿ, ಅದು ಒಂದು ದೊಡ್ಡ ಪ್ರಮಾಣದ ಹಾರ್ಡ್ ವರ್ಕ್. ಆ ಥರದ್ದು ಮಾಡಿ ಹಾರ್ಡ್ ಕಾಪಿ ರೆಡಿ ಆಗ್ತಾರೆ. ಒಂದು ಪಿಕ್ಚರ್ ನೆಗೆಟಿವ್, ಒಂದು ಸೌಂಡ್ ನೆಗೆಟಿವ್ ಅಂತ ಸಾವಿರಾರು ಸುರುಳಿ ಸುತ್ತಿದ ರೀಲುಗಳ ಕ್ಯಾನುಗಳ ನಡುವೆ ಒಂದು ಲ್ಯಾಬ್ ಹೋದ್ರೆ ಒಂದು ಫ್ಯಾಕ್ಟರಿ ಅಟ್ಮಾಸ್ಫಿಯರ್ ಅಲ್ಲಿ ಸಿನಿಮಾ ರೆಡಿ ಆಗ್ತದೆ. ಎಷ್ಟು ಅಂದ್ರೆ 400 ಅಡಿಯ ಒಂದು ಕ್ಯಾನು ನಾವು ಒಂದ್ಸರಿ ಕ್ಯಾಮ್ರಾಕ್ ಲೋಡ್ ಮಾಡಿದ್ರೆ ಅಂತಹ ಸಹಸ್ರಾರು ಲೋಡ್ಗಳನ್ನ ಅದು ಎಕ್ಸ್ಪೋಸ್ ಮಾಡಿ ಅದನ್ನು ತಗೊಂಡು ಹೋಗಿ ಪ್ರೊಸೆಸ್ ಮಾಡಿ ಗ್ರೇಡ್ ಮಾಡಿ ಅಂತಿಮವಾಗಿ ಅದನ್ನು ಸಿದ್ಧಪಡಿಸಿದ ಮೇಲೆ ಒಂದು ಪಿಕ್ಚರ್, ಒಂದು ಸೌಂಡ್, ದೃಶ್ಯ ಒಂದು, ಇನ್ನೊಂದು ಶಬ್ದ. ಆ ದೃಶ್ಯ ಮತ್ತು ಶಬ್ದ ಎರಡನ್ನು ಇಟ್ಟು ಒಟ್ಟಿಗೆ ಪ್ರಿಂಟ್ ಮಾಡ್ತಾ ಇತ್ತು. ಪ್ರಿಂಟ್ ಮಾಡಿದಾಗ ಫೈನಲ್ ಪ್ರಿಂಟ್ ಟು ಬಿ ಸೀನ್ ಇನ್ ದ ಥಿಯೇಟರ್ಸ್ ಹೊರಗೆ ಬರ್ತಾ ಇತ್ತು. ಅಂದ್ರೆ ಶಬ್ದ ಮತ್ತು ಚಿತ್ರಗಳಿಗೆ ಮದುವೆ ಮಾಡಿಸುವಂತ ಒಂದು ಕಲ್ಯಾಣ ಮಂಟಪದ ಆಗಿರ್ತಿತ್ತು ಲ್ಯಾಬ್ಸ್ಗಳು. ಆ ಮದುವೆ ಚೆನ್ನಾಗಿ ಆದ್ರೆ ಅದು ಯಶಸ್ವಿ ದಾಂಪತ್ಯ. ಹಾಗಾಗಿ ನನ್ನ ಸ್ಟುಡಿಯೋಗಳಿಗೆಲ್ಲ ದನಿಚಿತ್ರಗಳ ಮದುವೆ ಮಂಟಪ ಅಂತ ಕ್ರೆಡಿಟ್ ಹಾಕ್ತಾ ಇದ್ದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರುವಂಥದ್ದು ಒಂದು ಸೌಂಡ್ ಟೆಕ್ನಾಲಜಿಯಲ್ಲಿ ಎಷ್ಟು ಎವಲ್ಯೂಷನ್ ಆಗೋಯ್ತು ನೋಡಿ. ಬಹಳ ದೊಡ್ಡ ಎವಲ್ಯೂಷನ್ ಆಗಿದೆ. ಸೌಂಡ್ ಅನ್ನೋದೇ ಒಂದು ದೊಡ್ಡ ತಂತ್ರಜ್ಞಾನ, ಸಿನಿಮಾದ ಒಂದು ಭಾಗ ಅದು. ವಿಷುವಲಿ ಇವತ್ತು ನಿಮ್ಮ ಎದುರಿಗೆ ಕಲ್ಕಿ ಅಂತ ಮಾದರಿಗಳಿದ್ದಾವೆ, ಅಥವಾ ಹಾಲಿವುಡ್ ಹೋದ್ರೆ ಡ್ಯೂನ್ಸ್ ತರ ಸಿನಿಮಾಗಳಿದ್ದಾವೆ. ಡ್ಯೂನ್ ಅನ್ನೋ ಒಂದು ಸಿನಿಮಾ 10,000 ವರ್ಷಗಳ ಮುಂಚೆ ಜಗತ್ತು ಏನಾಗುತ್ತೆ ಅಂತ ಹೇಳುತ್ತೆ. ಕಲ್ಕಿ ಸಿನಿಮಾ ನಮ್ಮ ಪುರಾಣದ ಒಂದು ಪ್ರತಿಮೆ ತೆಗೆದುಕೊಂಡು ಅವನನ್ನ ಈ ಕಾಲದಿಂದ ಮುಂದಕ್ಕೆ ಇಟ್ಟುಕೊಳ್ಳುವಂತ ಒಂದು ಪ್ರಯೋಗ, ಭಾರತೀಯ ಪ್ರಯೋಗ ಕಲ್ಕಿಯಲ್ಲಿದೆ. ಅವುಗಳ ಗುಣಮಟ್ಟ, ಅವುಗಳ ಗಳಿಕೆ ಇತ್ಯಾದಿ ಬೇಡ ನಮಗೆ, ಅದು ಬೇರೆ ಚರ್ಚೆ. ನಡೀತಿರೋ ಪ್ರಯೋಗಗಳು. ಸಂಗೀತದಲ್ಲಿ ಒಂದು ಕಾಲಕ್ಕೆ ಒಂದು ದೊಡ್ಡ ಸ್ಟುಡಿಯೋದಲ್ಲಿ ಎಲ್ಲ ಕುರಿತು ಲೈವ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಒಂದು 150 ವಾಯಿಲಿಂಗು, ಫ್ಲೂಟು, ಡ್ರಮ್ಸು, ಪರ್ಕಷನ್ಸ್ ಎಲ್ಲ ಸೇರಿ ಮಾಡಿದಂಥ ಒಂದು ದೊಡ್ಡ ವೈಭವ ಹೋಗಿ ಯಾವುದೋ ಸ್ಟುಡಿಯೋದಲ್ಲಿ ಯಾರೋ ಅದನ್ನ ಎಲ್ಲಿಯೋ ತಯಾರಾಗಿದ್ದನ್ನ ಯು ಕ್ಯಾನ್ ಬೈ ಇಟ್ ಡೌನ್. ಒಂದು ಸಿನಿಮಾ ಸಂಗೀತವನ್ನ ಕೊಂಡ್ಕೊಂಡ್ಬಂದ್ಬಿಡ್ಬೋದು ನಿಮ್ಗೆ ಬೇಕಾಗ್ತದೆ. ಪರ್ಚೇಸ್ ಅದಕ್ಕೊಂದು ಹೆಸರಾಗ್ತಾರೆ ಅಷ್ಟೇ. ಇಲ್ಲಿ ಜನಪ್ರಿಯ ಹೆಸರು ಹಾಕಿದ್ರೆ ಮಾರಾಟ ಆಗುತ್ತೆ. ತುಂಬಾ ಸಂಗೀತ ಸೃಷ್ಟಿನೇ ಆಗ್ತಿಲ್ಲ ಈಗ. ಅಂದ್ರೆ ಡಿಜಿಟಲೀಕರಣದ ಅನೇಕ ಅತಿರೇಕಗಳು ಅಥವಾ ಸೋಜಿಕೆಗಳು ಹೇಗಾಗಿದೆ ಅಂತಂದ್ರೆ, ಸಿನಿಮಾ ತನ್ನ ಆಪ್ತತೆಯನ್ನು ಕಳ್ಕೊಂಡು ಬಿಟ್ಟಿದೆ, ಸಾಹಿತ್ಯಕ್ಕಿನ್ನೂ ಆಪ್ತತೆ ಉಳ್ಕೊಂಡಿದೆ. ಸಾಹಿತ್ಯದ ಓದುಗರು ಕೇಳುಗರು ಕಡಿಮೆ ಇದ್ರೂ ಕೂಡ ಅದಕ್ಕೊಂದು ಗಾಂಭೀರ್ಯ ಇರುತ್ತೆ, ಚರ್ಚೆ ಆಗುತ್ತೆ, ಆ ಮಾತುಗಳಿಗೆ ತೂಕ ಇರುತ್ತೆ. ಓದಿದವರು ಮಾತ್ರ ಮಾತಾಡ್ತಾರೆ. ಮತ್ತೆ ಆ ಅಲ್ಪಸಂಖ್ಯಾತ ಪ್ರಜ್ಞೆಯೊಂದು ಓದುಗರಲ್ಲಿದ್ದರೂ ಕೂಡ, ಕಡಿಮೆ ಜನ ಓದಿದ್ರು ಕೂಡ ಸಾಹಿತ್ಯ ಒಂದು ನಿಧಾನವಾಗಿ ಅರಿಯುವ ಅಂತರ್ಗಂಗೆಯ ಹಾಗೆ ಮನುಕುಲದ ಜೊತೆಗೆ ಹೋಗ್ತಾ ಪ್ರವಾಹದ ಹಾಗೆ ಇದ್ದೇ ಇದೆ. ಓದುಗರ ಸಂಖ್ಯೆ ಕಡಿಮೆ ಆಯಿತು ಇತ್ಯಾದಿ ನಾವು ಎಷ್ಟು ಹೇಳಿದ್ರು ಕೂಡ ಅದು ಇದ್ದಿದೆ. ಚಲನಚಿತ್ರದಲ್ಲಿ ಆಗಿರುವಂತಹ ಪವಾಡ ಎಷ್ಟೊಂದು ಆಗಿದೆ ಅಂದ್ರೆ, ಈಗ ಹೊಸದಾಗಿ ಬರುವಂತಹ ಕೆಲವು ಅನೇಕ ಕಥೆಗಾರರು, ಹೊಸದಾಗಿ ಸಾಹಿತ್ಯದ ವಿದ್ಯಾರ್ಥಿಗಳು ಬರ್ತಾರೆ, ಸರ್ ನಾವು ಸಿನಿಮಾ ಮಾಡಬೇಕು, ಎಷ್ಟು ಕಂಗಾಲ ಹೋಗ್ಬಿಡ್ತಾರೆ ಅಂದ್ರೆ, ಈ ಅಗಾಧ ಪ್ರವಾಹದಲ್ಲಿ ಏನು ಪ್ರಾರಂಭ ಮಾಡೋದು, ಎಲ್ಲಿಂದ ಪ್ರಾರಂಭ ಮಾಡೋದು ಅನ್ನೋದು. ಹಾಗಾಗಿ ಸಿನಿಮಾ ತನ್ನ ಸರಳತೆಯನ್ನು ನೀಗಿಕೊಂಡು
ಸಂಪೂರ್ಣವಾದಂಥ ಒಂದು ಕಾಂಪ್ಲಿಕೇಟೆಡ್ ಆದ ಒಂದು ಕಲೆಕ್ಟಿವ್ ಆದ ಮತ್ತು ಅತಿ ಭಾರವಾದಂತಹ ವ್ಯವಹಾರಿಕದ ಹೊರೆಯನ್ನು ಹೊತ್ಕೊಂಡು ಕೂತಿದೆ. ಅದರ ಮಧ್ಯೆ ಪ್ರಾದೇಶಿಕ ಚಿತ್ರಗಳು ತಲ್ಲಣಿಸಿ ಹೋಗ್ತಕ್ಕಂತಹ ಮತ್ತು ತಮ್ಮ ಅಸ್ತಿತ್ವಕ್ಕಾಗಿ ಪರದಾಡ್ತಕ್ಕಂಥ ಸ್ಥಿತಿ ಇದೆ. ಒಂದು ಮಲಯಾಳಂ ಚಿತ್ರ ಬೆಂಗಳೂರಿನಲ್ಲಿ ಇವತ್ತು 10 ಕೋಟಿ ಗಳಿಸುತ್ತೆ. ಕನ್ನಡ ಚಿತ್ರಗಳಿಗೆ ಬೆಳಗಿನ ಪ್ರದರ್ಶನಕ್ಕೆ 2-3 ಜನ 4 ಜನ ಇದ್ರೆ ಹೆಚ್ಚು. ಆ 4 ಜನ ಕೂಡ ಆ ಸಿನಿಮಾದಲ್ಲಿ ಕೆಲಸ ಮಾಡುವವರು ಕುತೂಹಲಕ್ಕೆ ಬಂದಿರ್ತಾರೆ ನೋಡ್ಲಿಕ್ಕೆ. ಆ ಸ್ಥಿತಿಯನ್ನ ನಾವು ಪ್ರತಿ ಶುಕ್ರವಾರ ಭಾರತದ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕಾಣ್ತಾ ಇದ್ದೇವೆ. ಈ ಹೊತ್ತಿನಲ್ಲಿ ನಿಜಕ್ಕೂ ಸಾಹಿತ್ಯ ಚರ್ಚಿಸಿರುವಂತಹ ಮಹತ್ವವಾದ ವಿಚಾರಗಳು ಅವು ಪುರಾಣದಲ್ಲಿದ್ದಾವೋ, ಇತಿಹಾಸದಲ್ಲಿದ್ದಾವೋ, ಜನಪದದಲ್ಲಿದ್ದಾವೋ, ಅದು ಫೋಕ್ ಆಗಲಿ ಹಿಸ್ಟಾರಿಕ್ ಆಗಲಿ, ಎಲ್ಲಿಂದ ನಾವು ತಂದು ಮತ್ತೆ ಮತ್ತೆ ಸಿನಿಮಾವನ್ನು ಕಟ್ಟುವ ಕೆಲಸ ಇವತ್ತು ತುಂಬಾ ಅಗತ್ಯ ಒಂದು ಕಡೆ. ಅಥವಾ ನಮ್ಮ ಆಧುನಿಕ ಬದುಕು ಎಷ್ಟು ಸಂಕೀರ್ಣವಾಗಿದೆಯೋ ಆ ಸಂಕೀರ್ಣತೆ ಸಾಹಿತ್ಯದಲ್ಲಿ ಧ್ವನಿಸಿದ ಹಾಗೆ ಸಿನಿಮಾದಲ್ಲಿ ಧ್ವನಿಸಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಬರೀತಕ್ಕಂಥ ಒಬ್ಬ ಕಥೆಗಾರ ಬಹಳ ಇವತ್ತಿನ ಜಟಿಲತೆಯನ್ನು ಹೇಳಿ ಬರೀಬಲ್ಲ. ಆ ಜಟಿಲತೆಯ ಅನಾವರಣ ಬೆಳ್ಳಿ ತೆರೆಯ ಮೇಲೆ ಕೂಡ ತಲುಪಿಗೆ ಸಾಧ್ಯ ಆದರೆ ಸಿನಿಮಾಕ್ಕೆ ಮತ್ತೊಂದು ಆಯಾಮ ಸಿಗುತ್ತೆ. ಆದರೆ ಸಿನಿಮಾದಲ್ಲಿ ಇರ್ತಕ್ಕಂತಹ ಒಂದು ಬಹಳ ದೊಡ್ಡ ವ್ಯವಹಾರಿಕವಾದಂತಹ ಜಗತ್ತೇನಿದೆ ಅದನ್ನು ಒಳಗೆ ಬರಲಿಕ್ಕೆ ಬಿಟ್ಕೊಡ್ತಿಲ್ಲ ಮತ್ತು ಬರಹಗಾರರು ಸಿನಿಮಾಗಳ ನಡುವೆ ಸಮನ್ವಯ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ವಿಚಾರ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಭಾರತ ಅತಿ ಹೆಚ್ಚು ಚಿತ್ರಗಳನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ದೇಶ. ಹಾಲಿವುಡ್ಗಿಂತ ನಾವೇ ಹೈಯೆಸ್ಟ್ ಫಿಲ್ಮ್ಸ್ ಪ್ರೊಡ್ಯೂಸರ್ಸ್. ಅದನ್ನು ಗುಣಮಟ್ಟಕ್ಕೆ ಅನ್ವಯಿಸಿ ನಾನು ಹೇಳಿದ್ದಾರೆ. ಆದರೆ ನಮ್ಮಲ್ಲಿ ಸಾಧ್ಯ ಇದೆ. ನಮ್ಮಲ್ಲಿ 1,000 ಚಿತ್ರಗಳು ಸಾಧಾರಣ ಆಗುತ್ತೆ. ಅದರಲ್ಲಿ 40% ನಮ್ಮ ದಕ್ಷಿಣ ಭಾರತವೇ ಪ್ರೊಡ್ಯೂಸ್ ಮಾಡುತ್ತೆ. 60%, 60% ಸೌತ್ ಇಂಡಿಯಾ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು 40% ಹಿಂದಿ ಅಥವಾ ಸೋಕಾಲ್ಡ್ ಬಾಲಿವುಡ್ ಇವತ್ತು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ನಮ್ಮಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಅಂತ ಕಡಿಮೆ ಬಜೆಟ್ನ ಚಿತ್ರಗಳು. ಅವು ಇವತ್ತು ನಮಗೆ ಆಗಬೇಕಾದಂತಹ ಕಿರಿಯರ ಮುಂದೆ ಇರಬೇಕಾದಂತಹ ಕಿರಿಯರು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು. ತಾರೆಗಳ ಹಿಂದೆ ಹೋಗದೆ ಕಲಾವಿದರ ಹಿಂದೆ ಹೋಗಿ ಆದಷ್ಟು ಕಡಿಮೆ ಬಜೆಟಿನ ಚಿತ್ರಗಳನ್ನು ಸಾಹಿತ್ಯದ ಮೂಲಕ ತಂದು ಶ್ರೀಮಂತಗೊಳಿಸಿದರೆ ಸಿನಿಮಾ ತನ್ನ ವ್ಯವಹಾರ ಭಾರವನ್ನು ಹೊತ್ತುಕೊಂಡು ಕೂಡ ಒಳ್ಳೆಯ ಫಿಲ್ಮ್ಗಳು ಆಗ್ಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ದೊಡ್ಡ ದೊಡ್ಡ ಕಮರ್ಷಿಯಲ್ ಸಿನಿಮಾಗಳು ಕೂಡ ಎಷ್ಟೋ ಒಳ್ಳೆಯ ಸಿನಿಮಾಗಳಾಗಿದ್ದಾವೆ. ಆ ಥರ ಸರಳೀಕರಣ ಮಾಡೋಕ್ಕಾಗೋದಿಲ್ಲ. ಒಂದು ಭಾರಿ ಶ್ರೀಮಂತ ಚಿತ್ರ ಅಂದರೆ ಅದು ಕೆಟ್ಟ ಚಿತ್ರ ಅಥವಾ ಒಂದು ಕಲಾತ್ಮಕ ಚಿತ್ರ ತುಂಬಾ ಶ್ರೇಷ್ಠ ಚಿತ್ರ ಅಂತ ಹೇಳಿ ಬರೋದಿಲ್ಲ. ಕಲಾತ್ಮಕ ಚಿತ್ರದಲ್ಲೂ ಒಂದು ವ್ಯಾಪಾರಿ ಗುಣ ಇರುತ್ತೆ. ಅದಕ್ಕೆ ಅತಿ ಕಡಿಮೆ ಬಜೆಟ್ ಆದರೂ ಅದನ್ನು ಎಲ್ಲಿ ಮಾರುವುದು, ಯಾವ ಫೆಸ್ಟಿವಲ್ಗೆ ಹೋಗಬೇಕು, ಏನಾಗಬೇಕಾದ ಪರಿಸ್ಥಿತಿ, ಸಬ್ಸಿಡಿ ಏನು ಅನ್ನುವ ವ್ಯವಹಾರ ಇದ್ದೇ ಇರುತ್ತೆ. ಸೊ ಸಿನಿಮಾದಲ್ಲಿ ಈ ವ್ಯಾವಹಾರಿಕ ಪ್ರಜ್ಞೆ ಮುನ್ನೆಲೆಯಲ್ಲಿರುವುದರಿಂದ, ಸಾಹಿತ್ಯದಲ್ಲಿ ವ್ಯವಹಾರ ಅನ್ನುವುದು ಬಹಳ ಹಿಂದೆ ಇರುವುದರಿಂದ ಇವುಗಳನ್ನು ಸರಿದೂಗಿಸಿ ಒಂದು ಅತ್ಯುತ್ತಮ ಚಿತ್ರ ಮಾಡಬೇಕಾದಂತಹ ಇಕ್ಕಟ್ಟು ಇದೆ. ನಿಮಗೆ ಗೊತ್ತಿರ್ಬೋದು, ಪುಟ್ಟಣ್ಣ ಅವರು 3 ಕಾದಂಬರಿ ಇಟ್ಕೊಂಡು ಸಿನಿಮಾ ಮಾಡಿದ್ರು. 1, 2, 1 ಗಂಡು 2 ಹೆಣ್ಣು, ನಾಗರಹಾವು, ಸರ್ಪಮತ್ಸರ ಇವು ಇಟ್ಕೊಂಡು ನಾಗರಹಾವು ಅಂತ ಒಂದು ಫಿಲ್ಮ್ ಮಾಡಿದ್ರು. ಆಗ ತರಾಸು ಅವರು ಅದು ನಾಗರಹಾವಲ್ಲ ಕೇರೆ ಹಾವು ಅಂತ ಹೇಳಿ ತುಂಬ ಅದು ಚರ್ಚೆಗೆ ವಿವಾದಕ್ಕೆ ಒಳಗಾಗಿದೆ. ಅದೇ ಥರ ಗೈಡ್ ಸಿನಿಮಾದಲ್ಲೂ ಕೂಡ ಆಗಿತ್ತು. ಇದಕ್ಕೆ ಕಾರಣ ಏನು? ನನ್ನ ದೃಷ್ಟಿಯಲ್ಲಿ ಕಾರಣ ಸಂವಹನದ ಕೊರತೆ. ಒಬ್ಬ ನಿರ್ದೇಶಕ, ಒಬ್ಬ ಕಥೆಗಾರ, ಇಬ್ಬರೂ ಕೂಡ 2 ಆಶಯಗಳ ಪ್ರತಿನಿಧಿಗಳು. ಒಂದು ದೃಷ್ಟಿಯಲ್ಲಿ ಇಬ್ಬರು ದಾರ್ಶನಿಕರು. ಇಬ್ಬರಿಗೊಂದು ದರ್ಶನ ಇರುತ್ತೆ. ಅವನು ಒಂದು ಸಿನಿಮಾ ಮೂಲಕ ಏನ್ ಹೇಳ್ತಾನೆ, ಇವನು ಬರವಣಿಗೆ ಮೂಲಕ ಏನೇ ಹೇಳ್ತಾನೆ. ಅದು ಆಗುವ ಸಂದರ್ಭದಲ್ಲಿ ಪರಸ್ಪರ ಸಂವಹನ ಸ್ಪಷ್ಟವಾಗಿರಬೇಕು. ನಿನ್ ಕಾದಂಬರಿ ಚೆನ್ನಾಗಿದೆ, ಇಷ್ಟಕ್ಕೆ ತಗೊಳ್ತೀನಿ, ಇಷ್ಟಕ್ಕೆ ಮಾತ್ರ ತಗೊಳಕಾಗುತ್ತೆ, ಇದ್ರ ಆಚೆಗೆ ಸಿನಿಮಾ ತಗೊಳ್ಳಲ್ಲ, ಇದು ಇಷ್ಟನ್ನ ಸೇರಿಸಬೇಕಾಗುತ್ತೆ ಅನ್ನುವ ಸ್ಪಷ್ಟ ವಿವರಗಳನ್ನ ಪರಸ್ಪರ ಚರ್ಚಿಸಿಕೊಳ್ಳದಂತಹ ಒಂದು ರೀತಿ ಇರೋದ್ರಿಂದ ಅದು ಕೊನೆಯಲ್ಲಿ ಅನೇಕ ವಿವಾದಗಳಿಗೆ, ಚರ್ಚೆಗಳಿಗೆ ಈಡಾಗಿರೋದನ್ನು ನಾವು ಕಾಣ್ತಿದ್ದೇವೆ. ಹೀಗಾಗಿ ಸಾಹಿತಿಗಳ ಸಹವಾಸನೆ ಬೇಡಪ್ಪ, ಅವರು ಸುಮ್ಮನೆ ತಲೆನೋವು ನಮಗೆ ಅಂತ ಹೇಳಿ ಅವರು ಹೋಟೆಲ್ ರೂಮ್ನಲ್ಲಿ ಕೂತ್ಕೊಂಡು ಏನೋ ಒಂದನ್ನು ಕಟ್ಟಿ
ಯಾವುದೋ ಅಷ್ಟು ಚಿತ್ರಗಳನ್ನು ನೋಡಿ ಏನೋ ಒಂದನ್ನು ಮಾಡಿ ಇದು ಇಷ್ಟ ಜನರಿಗೆ ನಾವು ಊಹೆಯಿಂದ ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ದೊಡ್ಡ ದೊಡ್ಡ ಟೀಮ್ ಹಾಗೆ ಹೋಗುತ್ತೆ, ತಾರೆಯ ಹಿಂದೆ ಹೋಗ್ತಕ್ಕಂಥ ಟೀಮ್. ಆದರೆ ಅವು ಬೇಕು, ಅವು ಉದ್ಯಮವನ್ನು ನಡೆಸಲಿಕ್ಕೆ ಅಂತ ದೊಡ್ಡ ಚಿತ್ರಗಳು ಬೇಕೇ ಬೇಕು. ಉದ್ಯಮಗಳ ಮುಂದೆ ಹೌಸ್ಫುಲ್ ಬೋರ್ಡ್ ಬಿದ್ರೇನೆ ಇಡೀ ಇಂಡಸ್ಟ್ರಿ ಅಂತ ನಡೆಯೋಕ್ಕೆ ಸಾಧ್ಯ. ನೂರಾರು ಜನರದ ಉದ್ಯೋಗ ಇರ್ತದೆ, ಊಟ ಇರುತ್ತೆ. ಆದರೆ ಉದ್ಯೋಗ ಊಟದ ಆಚೆಗೆ ಸಿನಿಮಾವನ್ನ ಕಲೆ ಅಂತ ಸವಿಯುವಂತ ಮನಸ್ಸುಗಳು ಬೇಕಾದಷ್ಟು ಜನ ಇರೋದ್ರಿಂದ ಅಲ್ಲಿ ಅದಕ್ಕೊಂದು ಭಾವಗೀತೆಯ ಬದುಕು, ಅದಕ್ಕೆ ಒಂದು ಸೌಂದರ್ಯ, ಇಸ್ಥೆಟಿಕ್ಸ್ ಸಲ್ಲಬೇಕಾಗ್ತದೆ. ಹಾಗೆ ಮಾಡುವಾಗ ಪ್ರಸಿದ್ಧ ಕಾದಂಬರಿಯನ್ನೇ ಆಧರಿಸುವ ಸಿನಿಮಾ ಮಾಡಬೇಕಾಗಿಲ್ಲ. ಶಂಕರನಾಗ್ ಅಂತವರು ಮುಂಬೈನಲ್ಲಿ ನಡೆದಂತಹ ಒಂದು ಘಟನೆ, ಪತ್ರಿಕಾ ವರದಿ, ಅದನ್ನು ಇಟ್ಕೊಂಡು ಆಕ್ಸಿಡೆಂಟ್ ಅಂತ ಒಂದು ಸಿನಿಮಾ ಮಾಡಿದ್ರು. ಬಹಳ ಅದ್ಭುತವಾದಂಥ ಸಿನಿಮಾ. ಹೀಗಾಗಿ ಕಾದಂಬರಿ ಒಳಗೊಂಡ ಸಿನಿಮಾ ಚೆನ್ನಾಗಿದ್ದಾವೆ, ಕಾದಂಬರಿ ಇಲ್ಲದೇ ಇರೋ ಸಿನಿಮಾಗಳು ಇದ್ದಾವೆ, ಸಣ್ಣ ಕಥೆಯನ್ನು ಆಧರಿಸಿ ದೊಡ್ಡ ಸಿನಿಮಾ ಮಾಡೋರು ಇದ್ದಾರೆ, 3 ಕಥೆಗಳನ್ನು ಸೇರಿಸಿ ಕಥಾ ಸಂಗಮ ಅಂತ ಚಿತ್ರಗಳಾಗಿದೆ. ಇತ್ತೀಚೆಗೆ ಒಂದು 7-8 ಕಥೆಗಳನ್ನ ಇಟ್ಕೊಂಡು ಒಂದು ಎಪಿಸೋಡಿಗಾಗಿ 5-6 ಕಥೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡುವಂಥ ಪ್ರಯೋಗವನ್ನು ಕೂಡ ಕನ್ನಡ ಚಿತ್ರರಂಗ ಕಂಡಿದೆ. 70ರ ದಶಕದಲ್ಲಿ ನಮ್ಮಲ್ಲಿ ಹೊಸ ಅಲೆಯ ಒಂದು ದೊಡ್ಡ ಇದು ಬಂದಾಗ ಇಡೀ ಭಾರತ ಈ ಕಡೆ ತಿರುಗಿ ನೋಡಿತ್ತು. ಸತ್ಯಜಿತ್ ರೇ ಅವರ ಏನು ಒಂದು ಕಾಲದಲ್ಲಿ ಅವರಿಗೆ ಒಂದು ವಿಶ್ವವಿಖ್ಯಾತಿ ಸಿಕ್ತೋ ಅಷ್ಟೇ ಪ್ರಮಾಣದ ಅಲ್ಲದಿದ್ರೂ ಕೂಡ ಕನ್ನಡದ ಕಡೆಗೆ ಜಗತ್ತಲ್ಲಿ ನೋಡುವಂತಹ ಒಂದು 70s ಆಗಿರ್ತಕ್ಕಂಥ ಒಂದು ದೊಡ್ಡ ಪ್ರಯೋಗ ಆಗಿದೆ. ಆ ಪ್ರಯೋಗ ಈಗ ಕ್ಷೀಣಿಸಿದೆ. ಅದೇ ಪ್ರಯೋಗ ಆಗದೇ ಇದ್ರೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಹೊಸ ತಲೆಮಾರಿನವರು ಕ್ಯಾಮರಾವನ್ನು ವಶಪಡಿಸಿಕೊಂಡು ಲೇಖನಿಯ ಜಾಗಕ್ಕೆ ಕ್ಯಾಮರಾವನ್ನು ಕೂಡ ಬಳಸುವಂಥದ್ದನ್ನು ಕಲ್ತ್ಕೊಂಡು ಈಗ ನೋಡಿ ಎಲ್ಲರೂ ಮೊಬೈಲ್ನಲ್ಲಿ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ ಇದೆ. ಅಂಥ ಚಿತ್ರಗಳು ದೊಡ್ಡ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗೆ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನೀವು ನಿಮ್ಮ ಬಳಿ ಇರುವುದನ್ನು ಹೇಗೆ ಉಪಯೋಗಿಸ್ತೀರಿ? ಈಗ ನಮ್ಮ ಟೆಕ್ ಸಿನಿಮಾ ಸ್ಕೂಲಲ್ಲಿ ಒಂದು ಶಾರ್ಟ್ ಫಿಲ್ಮ್ ಕಾಂಪಿಟೇಷನ್ ಇಟ್ಟಿದ್ದಾರೆ. 100 ಚಿತ್ರಗಳು ವಿಶ್ವದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ಬಹಳಷ್ಟು ಜನ ಐಫೋನಲ್ಲಿ ಮಾಡ್ತಾರೆ. ನೀವು ಒಂದು ಸಣ್ಣ ಎಡಿಟಿಂಗ್ ಆ್ಯಪ್ ಇಟ್ಕೊಂಡ್ರೆ ನೀವು ಅದರಲ್ಲಿ ಒಂದು ಚಿತ್ರವನ್ನು ಸಿದ್ಧಪಡಿಸಬಹುದು. ಯಾಕಂದ್ರೆ ಜನಕ್ಕೆ ಓದೋದಕ್ಕೆ ಬರೆಯೋದಕ್ಕೆ ಆಸಕ್ತಿ ಬಹಳ ಕಡಿಮೆ ಆಗಿದೆ. ದೃಶ್ಯ ಮಾಧ್ಯಮ ಎಷ್ಟು ಹೇರ್ಬಿಟ್ಟಿದೆ ಅಂತಂದ್ರೆ ಓದ್ರಪ್ಪ ಅಂದ್ರೆ ಬೆಳಗ್ಗೆ ಒಂದು ದಿನಪತ್ರಿಕೆ ಓದಲ್ಲ, ಅದ್ರ ಬದಲು ಮೊಬೈಲ್ ನೋಡ್ತಿರ್ತಾರೆ. ಅದ್ರ ಬದಲು ಎಕ್ಸ್ ಖಾತೆಯಲ್ಲಿ ಏನು ಬಂದಿದೆ ನೋಡೋಣ, ಫೇಸ್ಬುಕ್ ಅಲ್ಲಿ ಸಾಕಷ್ಟು ಇದೆ. ಕಾರಣ ಏನಂತಂದ್ರೆ ರೋಚಕತೆಯ ಆಕಾಂಕ್ಷೆ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲರಿಗೂ ಪ್ರತಿದಿನ ರೋಮಾಂಚನ, ಹುಸಿ ರೋಮಾಂಚನ, ಅತಿ ರೋಮಾಂಚನಗಳು ಬೇಕು. ಎಲ್ಲಿಂದ ತರೋಣ? ಸಿನಿಮಾದವರು ಕಷ್ಟಪಟ್ಟು ಒಂದಕ್ಕೆ ಹತ್ತು ಏನೇನೋ ಮಾಡಿ ಎಕ್ಸಾಗ್ರೇಟ್ ಮಾಡಿ ಸೌಂಡಲ್ಲಿ, ಮ್ಯೂಸಿಕಲ್ಲಿ, ವಿಷುವಲ್ಸಲ್ಲಿ ತಲ್ಲಣವನ್ನು ಕೊಟ್ಟು ಟ್ರೈ ಮಾಡ್ತಾರೆ. ಆದರೆ ಕಲೆ ಹುಟ್ಟುದು ತಪಸ್ಸಲ್ಲಿ, ಸಾವಧಾನ ಸ್ಥಿತಿಯಲ್ಲಿ. ಹಾಗೂ ಮಾತ್ರ ಒಂದು ಕಲೆ, ಸಾಹಿತ್ಯ ಎಲ್ಲ ಚಿರಾಯುವಾಗಲಿಕ್ಕೆ ಸಾಧ್ಯ. ಈ ಹುಸಿ ರೋಮಾಂಚನದ ಅಪೇಕ್ಷೆ ಜನರಲ್ಲೂ ಇರೋದು ಒಂದು ದೊಡ್ಡ ತೊಂದರೆ ಆಗಿದೆ. ಎಲ್ಲವನ್ನು ರ್ಯಾಂಪ್ ಮಾಡಿ ವೇಗವಾಗಿ ಅತಿ ವೇಗದಲ್ಲಿ ಕಲಸು ಮೇಲೋಗರ ಮಾಡಿ ಹೇಳುವಂಥ ದಿನಮಾನಗಳಲ್ಲಿರೋದ್ರಿಂದ ಸಿನಿಮಾ ಅಂದರೆ ಬೆಂಗಳೂರಿನ ಟ್ರಾಫಿಕ್ ಥರ ಅಂತ ನನಗೆ ಅನಿಸ್ತಿರುತ್ತೆ. ಎಲ್ಲರೂ ಓಡ್ತಿರ್ತಾರೆ, ನಿಂತ್ಕೊಳ್ಳೋದೇ ಇಲ್ಲ. ಒಂದು ಕ್ಷಣಕ್ಕೆ ಲೇಟ್ ಆಗಿ ಆರಂಭ ಮಾಡ್ತಿರ್ತಾರೆ. ಏನೋ ದೊಡ್ಡ ಸಾಧನೆ ಮಾಡಿ ಹೋಗಿ ದೇಶ ಉದ್ಧಾರ ಮಾಡುವಂಥ ಧಾವಂತ. ಈ ಧಾವಂತ ಕಲೆಗಿರುವ ದೊಡ್ಡ ವಿಘ್ನ. ಕುಮಾರವ್ಯಾಸ ಹಾಗೆ ಬರೆಯಲಿಲ್ಲ, ಪಂಪ ಹಾಗೆ ಬರೆಯಲಿಲ್ಲ, ಕಾಳಿದಾಸ ಹಾಗೆ ಬರೆಯಲಿಲ್ಲ. ಅವರಷ್ಟು ಸಮಯ ನಮಗೆ ಇಲ್ಲದಿದ್ರೂ ಕೂಡ ಆದರೂ 24 ಗಂಟೆನೇ ಸಮಯಕ್ಕಿದ್ದಾರೆ ದಿನಕ್ಕೆ. ಈ ಚಿಂತನೆಯನ್ನ ಮುಂದಿಟ್ಟುಕೊಂಡು ಸಾಹಿತ್ಯ ಮತ್ತು ಸಿನಿಮಾಗಳನ್ನು ಒಗ್ಗೂಡಿಸಿ ಏನಾದರೂ ಮಾಡಬಹುದೇ ಅನ್ನುವ ದಾರಿಯಲ್ಲಿ ನಾನು 1-2 ಹೆಜ್ಜೆ ಕುರಿತು ನಡೀತಾ ಇದ್ದೇನೆ. ಇನ್ನೂ ಹುಡುಕಾಟದಲ್ಲಿದ್ದೇನೆ. ಆ ದಿಕ್ಕಿನಲ್ಲಿ ಇನ್ನಷ್ಟು ಜನ ಪ್ರಯಾಣ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ಬೇಕು ಅಂತ ಅವ್ರು ನನ್ನ ಹತ್ರ ಇರೋ ಇಷ್ಟು ಕರ್ತವ್ಯವನ್ನು ನೋಡಿ ಗಾಬರಿ ಆಗಿದ್ದಾರೆ. ನಾನು ಅಷ್ಟೊಂದು ಓದಿಲ್ಲ ಅಂತ ಹೇಳಿ